ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಅಂತಿಮ ವಿಧಿವಿಧಾನಗಳು ನಡೀತಾ ಇವೆ. ಇಲ್ಲಿ ನೀವು ಒಂದು ದೃಶ್ಯವನ್ನು ಗಮನಿಸ್ಬೋದು. ಅಂದರೆ ಎಚ್ ಡಿ ರೇವಣ್ಣರವರು ಅಂತಿಮವಾಗಿ ತಾಯಿಗೆ ಮುತ್ತನ್ನು ನೀಡುತ್ತಾರೆ. ಇಲ್ಲಿ ಜನಸಾಗರ ಹರಿದು ಬಂದಿರುವಂಥದ್ದು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆಯಲು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಜನಸಾಗರ ಬಂದಿರುವಂಥದ್ದು ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೀತಾ ಇದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆದಿರುವಂಥದ್ದು. ಇನ್ನು ಹಾಸನ ಜಿಲ್ಲಾಡಳಿತದಿಂದ ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಸಲಾಗಿದೆ. ಎಚ್ ಡಿ ದೇವೇಗೌಡರು ಪತ್ನಿಗೆ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದರು. ಗೌಡರ ಅದೃಷ್ಟ ದೇವತೆ ಚೆನ್ನಮ್ಮ ಅಂತ್ಯಕ್ರಿಯೆ ಈಗ ನೆರವೇರುತ್ತಾ ಇದೆ. ಅಂದರೆ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಚೆನ್ನಮ್ಮ ಮಾತೃ ಹೃದಯವನ್ನು ಹೊಂದಿದ್ರು. ಯಾರೇ ಬಂದರೂ ಕೂಡ ಆಕೆ ಎಲ್ಲರನ್ನ ನಗುನಗುತ್ತಾ ಮಾತಾಡಿಸ್ತಾ ಇದ್ರು, ಊಟವನ್ನು ಹಾಕ್ತಾಯಿದ್ರು. ಗೌಡ್ರು ಒಂದು ಕಡೆ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದರೆ ಇವರು ಮನೆಯನ್ನು ಸಂಭಾಳಿಸ್ತಾ ಇದ್ರು, ಕುಟುಂಬವನ್ನು ಸಂಭಾಳಿಸ್ತಾ ಇದ್ರು. ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಜನಸಾಗರ ಹರಿದು ಬಂದಿದೆ. ಹರದನಹಳ್ಳಿಯತ್ತ ತಂಡೋಪತಂಡವಾಗಿ ಜನ ಹರಿದು ಬಂದಿದ್ದಾರೆ. ಚೆನ್ನಮ್ಮನವರ ಅಗಲಿಕೆಗೆ ಅಂತಿಮ ನಮನವನ್ನು ಜನರು ಸಲ್ಲಿಸ್ತಾ ಇರುವಂಥದ್ದು. ಅಂದರೆ ಜನ ಏನು ಹೇಳ್ತಿರೋದು ಅಂದರೆ, ನಮ್ಮ ಮನೆಯ ಒಬ್ಬ ಸದಸ್ಯನ ಕಳ್ಕೊಂಡ್ವಿ ಅನ್ನೋ ಥರ ನಮಗೆ ಭಾಸ ಆಗ್ತಾ ಇದೆ, ನೋವಾಗ್ತಾ ಇದೆ ಅಂತ ಜನ ಇಲ್ಲಿ ಕಂಬನಿ ಮಿಡಿದಿದ್ದಾರೆ. ಕುಟುಂಬಸ್ಥರು ಈ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಿರುವಂಥದ್ದು. ಎಚ್ ಡಿ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ, ಹೀಗೆ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ಇಲ್ಲಿ ಅಂತಿಮ ವಿಧಿವಿಧಾನಗಳಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಇಲ್ಲಿ ಚೆನ್ನಮ್ಮನವರಿಗೆ ಅಂದರೆ ಅವರು ಅಪಾರವಾದಂತಹ ದೈವಭಕ್ತಿಯಾಗಿದ್ದರು. ದೇವಾಲಯಕ್ಕೆ ಹೋಗುವಂಥದ್ದು, ಪೂಜೆಯನ್ನು ಸಲ್ಲಿಸುವಂಥದ್ದು, ಮನೆಯಲ್ಲೂ ಕೂಡ ಸದಾ ಪೂಜೆಯನ್ನು ಮಾಡ್ತಾಯಿದ್ರು ನೋಡಿ. ಹಾಗಾಗಿ ಅಂದರೆ ಅವರ ಒಂದು ಸ್ವಗ್ರಾಮದಲ್ಲಿ ಅವರ ಇಷ್ಟ ದೇವರಿಗೆ ಪೂಜೆನ ಕೂಡ ಸಲ್ಲಿಸಲಾಯಿತು ಎಂದು ಅಭಿಷೇಕವನ್ನು ಮಾಡಿ ತೀರ್ಥ ಪ್ರೋಕ್ಷಣೆಯನ್ನು ಕೂಡ ಇವರಿಗೆ ಮಾಡಲಾಗಿರುವಂಥದ್ದು. ಅಂದರೆ ಒಂದು ಸಂಪ್ರದಾಯಬದ್ಧವಾಗಿ ಅವರು ಹೇಗೆ ಪೂಜೆನ ಅಂದರೆ ಆಕೆಗೆ ಪೂಜೆ ಅನ್ನುವಂಥದ್ದು ಒಂದು ಇಚ್ಛೆಯ ಕೆಲಸ ಆಗಿತ್ತು. ಪೂಜೆ ಮಾಡುವಂಥದ್ದು, ಅಡಿಗೆ ಮಾಡುವಂಥದ್ದು, ಮನೆಗೆ ಯಾರೇ ಬಂದರೂ ಕೂಡ ಆಕೆ ಅರ್ಶಿನ ಕುಂಕುಮ ಕೊಡುವಂಥದ್ದು ಇತ್ತು, ಅನ್ನ ಹಾಕುವಂಥದ್ದು. ಅಂದರೆ ಇದು ಒಂದು ಸಂಸ್ಕಾರ, ನಮ್ಮ ಮಣ್ಣಿನ ಸಂಸ್ಕಾರ ಇದು. ಯಾರೇ ಬಂದರೂ ಅತಿಥಿ ದೇವೋಭವ ಅಂತ ಸುಮ್ಮನೆ ಹೇಳೋದಲ್ಲ. ಇಲ್ಲಿ ಅದರಂತೆ ನಡೆದ್ರು. ಈಕೆ ಮನೆಗೆ ಯಾರೇ ಬಂದರೂ ಕೂಡ ಅವರನ್ನು ಸತ್ಕಾರ ಮಾಡಿಯೇ ಕಳಿಸ್ತಾ ಇದ್ರು. ಊಟ ಹಾಕೋದಿಂದ ಹಿಡಿದು ಅವರಿಗೆ ಅರಿಶಿಣ ಕುಂಕುಮವನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಒಂದು ನಮ್ಮ ಸಂಸ್ಕಾರ ಆಗಿತ್ತು. ಇದನ್ನು ಈಕೆ ಮೈಗೂಡಿಸ್ಕೊಂಡು ಬಂದಿದ್ರು. ಅಂದರೆ ಒಂದು ಅಪ್ಪಟ ಹಳ್ಳಿ ನಾರಿಯಾಗಿದ್ರು ಇವರು. ಚೆನ್ನಮ್ಮನವರನ್ನು ಕೊನೆಯ ಬಾರಿ ನೋಡಲು ಜನ ಸಾಗರ ಹರಿದು ಬಂದಿದೆ. ದೇವೇಗೌಡರು ಏನು ಅಂದರೆ ಪತ್ನಿಯ ಪಕ್ಕದಲ್ಲಿ ಕುಳಿತು ಹತ್ತಿರುವಂಥದ್ದು. ಅಂದರೆ 72 ವರ್ಷದ ದಾಂಪತ್ಯ ಜೀವನ, ಸಿಹಿ ಕಹಿ ದುಃಖ ನಲಿವು ನೋವು ಎಲ್ಲವನ್ನು ಕೂಡ ಹಂಚಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಆ್ಯಸಿಡ್ ದಾಳಿ ಆಯಿತು, ಸಾವು ಬದುಕಿನ ಮಧ್ಯೆ ಹೋರಾಡಿದ್ರು. 2 ತಿಂಗಳ ಕಾಲ ಪ್ರಜ್ಞೆ ಇಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ನಂತರ ಅದೆಲ್ಲವನ್ನ ಗೆದ್ದು ಬಂದು ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತರು. ಒಂದು ಕಡೆ ಗೌಡರು ರಾಜಕೀಯ ಅಂತ ಬ್ಯುಸಿಯಾಗಿದ್ದರೆ ಕುಟುಂಬವನ್ನು ಸಂಭಾಳಿಸ್ಕೊಂಡು ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು. ಮನೆಗೆ ಬಂದವರಿಗೆ ಊಟ ಹಾಕ್ತಾಯಿದ್ರು. ಹರದನಹಳ್ಳಿಯ ಮನೆಯಿಂದ ಅವರ ದಾಂಪತ್ಯ ಜೀವನ ಶುರುವಾಯಿತು. ಮದುವೆ ಆದಾಗಿನಿಂದ ಅಂದರೆ ಆ ಒಂದು ಮನೆಯಲ್ಲಿ ಅವರ ದಾಂಪತ್ಯ ಜೀವನ ಶುರುವಾಯಿತು. ಅಲ್ಲಿಂದ 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ. ಡೆಲ್ಲಿವರೆಗೂ ಹೋದರೂ ಕೂಡ ಆ ಒಂದು ಅಪ್ಪಟ ಕನ್ನಡ ನಾರಿಯ ಒಂದು ಸಂಸ್ಕೃತಿ ಏನಿದೆ ಅದನ್ನು ಮರ್ತಿರಲಿಲ್ಲ ಈಕೆ. ಒಂದು ರೇಷ್ಮೆ ಸೀರೆ ಹಮ್ಮುಗಿಮು ಅದು ಯಾವುದೂ ಇರಲಿಲ್ಲ. ಆಕೆ ಒಂದು ಕಾಟನ್ ಸೀರೆಯಲ್ಲಿ ಆ ಹಣೆ ಮೇಲೆ ಕುಂಕುಮವನ್ನು ಹಾಕ್ಕೊಂಡು ಸರಳತೆಯಿಂದ ಜೀವಿಸಿದಂತಹ ವ್ಯಕ್ತಿ ಈಕೆ. ಈಗ ಗೌಡ್ರ ಮನೆಯ ನಂದಾದೀಪ ಆರಿ ಹೋಗಿರುವಂಥದ್ದು. ಇಡೀ ಕುಟುಂಬವನ್ನು ಸಂಭಾಳಿಸಿದ್ರು.
ಜನರನ್ನು ಸಂಭಾಳಿಸ್ತಾ ಇದ್ರು. ಮನೆಗೆ ಯಾರೇ ಬಂದರೂ ಕೂಡ ಕಷ್ಟ ಅಂತ ಹೇಳ್ಕೊಂಡು ಬಂದರೆ ಅವರ ಕಷ್ಟವನ್ನು ಕೇಳ್ತಾ ಇದ್ರು. ಆಗಾಗ ಹರದನಹಳ್ಳಿಗೆ ಭೇಟಿ ನೀಡ್ತಾ ಇದ್ರು. ಅಲ್ಲಿ ಅವರ ಇಚ್ಛೆಯ ದೇವರು ಅಂದರೆ ಮನೆ ದೇವರು ಇಚ್ಛೆ ದೇವರನ್ನು ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಹೋಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಇದ್ರು. ಪೂಜೆ ಅನ್ನುವಂಥದ್ದು ಈಕೆಗೆ ಅತಿ ಪ್ರಿಯವಾದಂತಹ ಒಂದು ಕೆಲಸ ಆಗಿತ್ತು. ಅಡಿಗೆ ಮಾಡುವಂಥದ್ರಲ್ಲೂ ವಯಸ್ಸಾಗಿದೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಕೂತಿರ್ತಿರ್ಲಿಲ್ಲ. ಪೂಜೆ ಮಾಡೋರು, ಅಡಿಗೆಗಳನ್ನು ಮಾಡೋರು, ಆಳು ಕಾಳುಗಳಿದ್ರೂ ಕೂಡ ಸರಳತೆಯಿಂದ ಜೀವಿಸಿದಂತಹ ಏನು ತಾಯಿ ಈಕೆ. ಅಂದರೆ ಒಬ್ಬ ಮನೆಯಲ್ಲಿ ನೋಡಿ ಮುಖ್ಯಮಂತ್ರಿ ಆಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿಯವರಿದ್ದರು. ಅಂದರೆ ತನ್ನ ಪತಿ ಪ್ರಧಾನಿಯಾಗಿದ್ದರು, ಮಕ್ಕಳು ಮಂತ್ರಿಗಳಾಗಿದ್ದರು. ಇದು ಯಾವುದು ಅಹಂ ಇರಲಿಲ್ಲ ಇವರಿಗೆ. ತುಂಬ ಸರಳತೆಯಿಂದ ಇದ್ದರು. ಎಲ್ಲರನ್ನ ಸಮಾನವಾಗಿ ಕಾಣ್ತಾ ಇದ್ರು. ಮನೆಗೆ ಬಂದವರನ್ನು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು, ಕಷ್ಟಗಳನ್ನು ಕೇಳ್ತಾ ಇದ್ರು.